ಉದ್ಯೋಗ ಕೌಶಲ್ಯ ತರಬೇತಿ ಕಿಟ್ಟು ಇದೆಲ್ಲವೂ ಕೂಡ ಇವತ್ತು ಕೊಟ್ಟಿದೆ. ಕಾರ್ಮಿಕರು ಇದರ ಉಪಯೋಗ ಪಡ್ಕೊಳ್ಬೇಕು. ಬಸವನಗುಡಿ ಶಾಸಕರಾದ ಎಲ್ ಎ ರವಿಸುಬ್ರಹ್ಮಣ್ಯ ಸಹಕಾರ ಮತ್ತು ನಮ್ಮ ಬೆಂಗಳೂರು ಯುವ ಸಂಸದರಾದ ತೇಜಸ್ವಿ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು. ಇವತ್ತು ನಮ್ಮ ಬಸವನಗುಡಿಯ ಗಿರಿನಗರದ ನಮ್ಮ ಪ್ರಮುಖರಾದಂಥ ಮುಖಂಡರಾದಂಥ ಮಂಜಣ್ಣನವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸಾವಿರಾರು ಜನ ಕಾರ್ಮಿಕರಿಗೆ ಇವತ್ತು ಲೇಬರ್ ಕಾರ್ಡನ್ನು ನಾವು ವಿತರಣೆ ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಭಾಳಷ್ಟು ಸ್ಕೀಮ್ಗಳಿದೆ. ಒಂದು ಹೆಣ್ಮಗಳು ಗರ್ಭಿಣಿ ಆದಾಗಿಂದ ಸ್ಕೂಲಿಗೆ, ಎಜುಕೇಷನ್ನಿಗೆ ಸ್ಕಾಲರ್ಶಿಪ್ ಕೊಡೋವರೆಗೆ, ಮಕ್ಕಳು ಫಾರಿನಿಗೆ ಹೋಗಿ ಓದ್ತಾರೆ ಅಂದರೆ ಅದಕ್ಕೂ ಕೂಡ, ಕೆಲಸ ಮಾಡ್ತಾ ಅವ್ರಿಗೇನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸು, ಮತ್ತು ಏನಾರು ಮರಣ ಹೊಂದಿದ್ರು ಅಂತಂದರೆ ಅದಕ್ಕೆ ಮರಣ ಸಹಾಯಧನ, ಹೀಗೆ ಎಲ್ಲ ರೀತಿ ಉದ್ಯೋಗ ಕೌಶಲ್ಯ ತರಬೇತಿ ಕಿಟ್ಟು ಇದೆಲ್ಲವೂ ಕೂಡ ಇವತ್ತು ಕೊಟ್ಟಿದೆ. ಕಾರ್ಮಿಕರು ಇದರ ಉಪಯೋಗ ಪಡ್ಕೊಳ್ಬೇಕು. ಇವತ್ತು ಯಾರ್ಯಾರು ಲೇಬರ್ ಕಾರ್ಡ್ ತೊಗೊಂಡಿದ್ದಾರೆ ಅವರು ಇನ್ನೂ ಒಂದು 10 ಜನ ಬೇರೆ ಕಾರ್ಮಿಕರಿಗೆ ಈ ಒಂದು ಸ್ಕೀಮ್ನ ಬಗ್ಗೆ, ಲೇಬರ್ ಕಾರ್ಡ್ ಬಗ್ಗೆ ತಿಳಿಸಿ ಅವರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಸಾವಿರಾರು ಜನಕ್ಕೆ ಇದರಿಂದ ಸಹಾಯ ಆಗುತ್ತೆ. ಈ ಒಳ್ಳೆಯ ಕಾರ್ಯಕ್ರಮ ಮಾಡಿರುವಂಥ ಮಂಜುನಾಥ್ ಅವರಿಗೆ, ಅವರ ಇಡೀ ತಂಡದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ವ್ಯಾಪಾರ ಮಾಡೋರಿಗೆ ಕೆಲವು ಕಡೆ ತೆರವಾಗಿದೆ, ಸೊ ಇದು ಅವರಿಗೆ ಭಾಳಷ್ಟು ಸಂಕಟ ಆಗ್ತಿದೆ. ಸೊ ಇದಕ್ಕೆ ಯಾರು ಒಂದು ಸಾಲ್ವೇಷನ್? ಸರ್ಕಾರ ಅದಕ್ಕೊಂದು ಪ್ಯಾರಲ್ ವ್ಯವಸ್ಥೆ ಕಲ್ಪಿಸುತ್ತೆ. ಅದ್ರ ಕಡೆಗೆ ಇವಾಗಲೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ನಾವು, ಅಸಂಘಟಿತ ಕಾರ್ಮಿಕರಿಗೆ ಎಲ್ಲ ಲೇಬರ್ ಕಾರ್ಡನ್ನ ಕೊಡ್ತಿದ್ದೀವಿ. ಇದು ಅವ್ರಿಗೆ ಸವಲತ್ತುಗಳು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಅದು ದೊರಕಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟು ಮತ್ತು ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಹಯೋಗದೊಂದಿಗೆ ನಮ್ಮ ಬಸವನಗುಡಿ ಶಾಸಕರಾದ ಎಲ್ ಎ ರವಿಸುಬ್ರಹ್ಮಣ್ಯ ಸಹಕಾರ ಮತ್ತು ನಮ್ಮ ಬೆಂಗಳೂರು ಯುವ ಸಂಸದರಾದ ತೇಜಸ್ವಿ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು. ಇದು ಹಿಂದೆ ನಮ್ಮ ಗಿರಿನಗರ ಸರ್ಕಲಲ್ಲಿ ನೋಂದಣಿ ಕಾರ್ಯಕ್ರಮ ಅಭಿಯಾನ ನಡೆಸಿದ್ವಿ. ಆಗಲೇ ಒಂದು 15 ದಿವಸ ಆಗಿತ್ತು. 15 ದಿವಸದಲ್ಲಿ ಒಂದು ಸುಮಾರು 1000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಅವ್ರ ಲೇಬರ್ ಕಾರ್ಡ್ನ ಇದು ಮಾಡಿದರು. ಇವಾಗ ಅಪ್ರೂವ್ ಆಗಿ ಕಾರ್ಡ್ ಬಂದಿತ್ತು, ಅದನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಇದು ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಅಧಿಕಾರಿ ಕಲ್ಪನಾ ಮೇಡಮ್ ಅವ್ರು ಬಂದಿದ್ದರು. ಅವರು ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಷ್ಟೆಲ್ಲ ಜನಗಳಿಗೂ ಇದು ಗೊತ್ತಾಗಿದೆ. ನನ್ನ ಆಶೆ ಏನು ಅಂತಂದರೆ, ಇದು ಒಬ್ಬರು ಮಾಡಿಸ್ಕೊಂಡಿರೋದು, ಇವರು 10 ಜನ ಕೇಳಿದ್ರೆ ಅವ್ರಿಗೂ ಈ ಸವಲತ್ತನ್ನ ಪಡೆಯೋಂಥ ಅವಕಾಶ ಇರುತ್ತೆ. ಅವರು ಬಂದು ಮಾಡ್ಬೋದು. ಶ್ರೀ ಸಾಯಿ ಸೇವಾ ಟ್ರಸ್ಟ್ ಗಿರಿನಗರದಲ್ಲಿ ನಮ್ಮ ಸದಸ್ಯರುಗಳಿರ್ತಾರೆ, ಟ್ರಸ್ಟ್ನ ಸದಸ್ಯರುಗಳಿರ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ. ಈ ತಮ್ಮ ಮೂಲಕ ನಾನೇನು ಹೇಳ್ತೀನಿ ಅಂತಂದರೆ, ಇದರ ಸವಲತ್ತನ್ನ ಎಲ್ಲರೂ ಬಂದು ಪಡ್ಕೊಳ್ಳಿ. ಇವತ್ತು ಏನು ನಾವು ಮಾಡಿದ್ದೋ ಅವ್ರದ್ದು ಕಾರ್ಡ್ ಬಂದಿದೆ, ಅದನ್ನು ವಿತರಣೆ ಮಾಡ್ತಾ ಇದ್ವಿ. ಮುಂದೆ ಇನ್ನೊಂದು 15 ದಿವಸ ಬಿಟ್ಕೊಂಡು ತಿರ್ಗಾ ಲೇಬರ್ ಕಾರ್ಡ್ ಮಾಡೋ ಅಭಿಯಾನ ಮಾಡ್ತೀವಿ. ಅದರಲ್ಲಿ ಪಾಲ್ಗೊಂಡು ಅವ್ರು ತೊಗೋಬೋದು ಅಂತ ನಾನು ಹೇಳ್ತೀನಿ. ಸುಮಾರು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಸರ್? ನಾವು ಇದರಲ್ಲಿ ಆಗಲೇ 1000ಕ್ಕೂ ಹೆಚ್ಚು ಜನ ಅಂತಂದರೆ 1100, 1200 ಜನನ ನಾವು ಲೇಬರ್ ಕಾರ್ಡ್ ಮಾಡಿಸಿ ಅಪ್ರೂವ್ ಮಾಡಿಸಿ ಇವತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್, ಇದರಲ್ಲಿ ಕಟ್ಟಡ ಕಾರ್ಮಿಕರು ಅಂತಂದರೆ ನೀವು ನೋಡ್ಬೋದು, ಕಟ್ಟಡದಲ್ಲಿ ಗಾರೆ ಮೇಸ್ತ್ರಿ ಬರ್ತಾರೆ, ಪ್ಲಂಬರ್ಸ್ ಬರ್ತಾರೆ, ಎಲೆಕ್ಟ್ರಿಷಿಯನ್ಸ್ ಬರ್ತಾರೆ, ಹಲವಾರು ಕಾರ್ಮಿಕರು ಬರ್ತಾರೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ದುಡ್ದು ಅವರು ಇದಿಸ್ಕೊಂಡು ಹೋಗ್ಬೇಕು. ಕರ್ನಾಟಕ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಈಗ ನಾವು ಅವ್ರಿಗೆ ಮಂದಾಟ ಮಾಡಿಕೊಟ್ಟಾದ್ಮೇಲೆ ಅವ್ರೇನು ಮಾಡಿದ್ರು, ಇದ್ರದ್ದು ಸವಲತ್ತು ಪಡಿಲೇಬೇಕು ಅಂತ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡ್ರು. ನೋಂದಣಿ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ಅವ್ರಿಗೆ ಕಿಟ್ಗಳನ್ನ ಕೊಡ್ತೀವಿ. ಕಟ್ಟಡ ಕಾರ್ಮಿಕರು ಏನು ಅಂತಂದರೆ ಸರ್ಕಾರದ ವತಿಯಿಂದ ಸುಮಾರು ಒಂದು 7,000 ರೂಪಾಯಿ ಬೆಲೆ ಬಾಳೋ ಕಿಟ್ಟು ಸಿಗುತ್ತೆ. ಕಿಟ್ಟು ಫ್ರೀ ಉಚಿತವಾಗಿ ಸಿಗುತ್ತೆ. ಆಮೇಲೆ ಅವ್ರಿಗೆ ಆಕ್ಸಿಡೆಂಟಲ್ಲಿ ಇವಾಗ ಏನೋ ನಮ್ಮ ಸಂಸದರು ಹೇಳ್ದಂಗೆ ಏನಾದರೂ ಒಂಚೂರು ಬಿತ್ತು, ಏಟಾಯಿತು, ಅದಾಯಿತು ಅಂತಂದರೆ ಅವ್ರ ಕೈಯಿಂದ ಬರ್ಸೋ ಶಕ್ತಿ ಇರಲ್ಲ. ಸರ್ಕಾರದ ವತಿಯಿಂದ ಈ ಕಾರ್ಡ್ ತೋರಿಸಿದ್ರೆ ಸಾಕು, ಅವ್ರಿಗೆ ಸುಮಾರು ₹1,00,000 ಗಂಟ ಅವ್ರಿಗೆ ಸವಲತ್ತು ಸಿಗುತ್ತೆ. ಇದೆಲ್ಲ ಯಾಕೆ ಪಡಿಬಾರ್ದು? ಹಾಗಾಗಿ ನಾವೇನು ಕೇಳ್ಕೊತೀವಿ ಅಂತಂದರೆ, ಇದು
ಅವರು ಮಾಡೋದಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಅದನ್ನು ಇವರು ಉಪಯೋಗಿಸ್ಕೋಬೇಕಂತ ನಾನು ಹೇಳ್ತೀನಿ.